ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಪ್ರಕರಣವೂ ಕೂಡ ದಾಖಲಾಗಿತ್ತು. ಪೊಲೀಸರ ಬಳಿ ಸತ್ಯ ಹೇಳಿದ್ದ ಕೊಲೆ ಆರೋಪಿ ಕಾಟೇರ ಎನ್ನುವ ವಿಚಾರ. ಒಂದು ಕಡೆ ಕೊಲೆಯ ಆರೋಪ ದರ್ಶನ್ ಮೇಲೆ ಇರುವಂಥದ್ದು ಕೊಲೆಯ ಆರೋಪ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಸಹಾಯದೊಂದಿಗೆ ಸಕಲ ಸೌಕರ್ಯಗಳನ್ನು ಪಡೆದಿದ್ದಾರೆ ಎನ್ನುವ ಕಾರಣಕ್ಕಾಗಿ ದರ್ಶನ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿ ಹೇಳಿಬಿಟ್ಟಿದ್ದಾರಾ? ಹೇಗೆಲ್ಲ ದರ್ಶನ್ಗೆ ಅವಕಾಶಗಳು ಸಿಕ್ತು? ಯಾರು ಚೇರ್ ತಂದು ಕೊಟ್ಟರು? ದರ್ಶನ್ನ ವಿಲ್ಸನ್ ಗಾರ್ಡನ್ನ ನಾಗ ಹೇಗೆ ಸಂಪರ್ಕ ಮಾಡ್ದ? ಜೊತೆಗೆ ಇನ್ನುಳಿದ ರೌಡಿಗಳು, ಕೊಲೆಯ ಆರೋಪಿಗಳು ಹೇಗೆ ದರ್ಶನ್ನ ಸಂಪರ್ಕಕ್ಕೆ ಬಂದರು? ದರ್ಶನ್ಗೂ ಅವ್ರಿಗೂ ಬೆಳೆದಿರುವಂಥ ಆ ಫ್ರೆಂಡ್ಶಿಪ್ ಇದೆಯಲ್ಲ, ಆ ಫ್ರೆಂಡ್ಶಿಪ್ನ ಹಿಂದಿರುವಂಥ ಸತ್ಯ ಏನು? ಆ ಸತ್ಯ ಎಷ್ಟರ ಮಟ್ಟಿಗೆ ಆಪ್ತವಾಗ್ತಾ ಹೋಯಿತು? ಅವರಿಬ್ಬರ ಮಧ್ಯೆ ಹೇಗೆ ಅವರಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ಮೂವ್ ಆಗ್ತಾ ಹೋದರು? ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ನಾಗ ಈ ಹಿಂದೆಯೇ ಫ್ರೆಂಡ್ಸ್ ಆಗಿದ್ರಾ ಅಥವಾ ಜೈಲಿಗೆ ಬಂದ ನಂತರದಲ್ಲಿ ಫ್ರೆಂಡ್ಸ್ ಆದ್ರಾ? ದರ್ಶನನ್ನು ಖುಷಿಪಡಿಸೋಕೆ, ದರ್ಶನನ್ನು ಭಾರೀ ರಾಜಾತಿಥ್ಯದೊಂದಿಗೆ ನಾನು ನೋಡಿಕೊಂಡೆ ಅಂತ ಬಿಲ್ಡಪ್ ತಗೊಳ್ಳೋಕ್ಕೇನಾದರೂ ದರ್ಶನ್ಗೆ ಇಂಥ ಅವಕಾಶಗಳನ್ನು ಕಲ್ಪಿಸಲಾಯ್ತಾ? ಚೇರ್ ಹಾಕಿದ್ರು, ಸಿಗರೇಟ್ ಕೊಟ್ಟಿದ್ರು, ಅವರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಈಗ ಅನೇಕ ರೀತಿಯ ವ್ಯವಸ್ಥೆಗಳಿದ್ದಾವಲ್ಲ, ಆ ವ್ಯವಸ್ಥೆ ಎಲ್ಲಿಂದ ಶುರುವಾಯಿತು? ತಾನು ಜೈಲಿನಲ್ಲಿ ಯಾವ ರಾಜಾತಿಥ್ಯ ಅನುಭವಿಸಿಲ್ಲ ಅಂತ ಹೇಳಿದ್ದಾರಂತೆ. ನಾನು ವಾಕಿಂಗ್ ಮಾಡ್ತಾ ಇದ್ದಾಗ ವಿಲ್ಸನ್ ಗಾರ್ಡನ್ ನಾಗ ಕರೆದ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಕುಳಿತುಕೊಂಡೆ ಅಷ್ಟೇ. ಆದರೆ ಅವರ ಬಳಿ ಸಿಗರೇಟ್ ಪಡೆದಿದ್ದು ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅಂತ. ಇದೊಂದು ಆಕಸ್ಮಿಕ ಘಟನೆ ಅನ್ನುವ ರೀತಿಯಲ್ಲಿ ದರ್ಶನ್ ಹೇಳಿದ್ದಾರೆ. ಇದು ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ನನಗೋಸ್ಕರ ಮಾಡಿರಲಿಲ್ಲ. ನಾನು ವಾಕ್ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ಅವ್ರು ಸಿಕ್ಕರು, ಕರೆದ್ರು, ಹೋದೆ, ಕೂತ್ಕೊಂಡೆ, ಸಿಗರೇಟ್ ಕೊಟ್ಟರು, ಸೇದ್ದೆ, ಕಾಫಿ ಕೊಟ್ಟರು, ಕುಡಿದೆ, ವಾಪಸ್ ಬಂದೆ. ಇದೊಂದು ಆಕಸ್ಮಿಕ ಘಟನೆ. ಯಾವ ಸಕಲ ಸೌಕರ್ಯಗಳನ್ನು ನನಗೆ ಮಾಡಿಲ್ಲ ಅನ್ನುವ ವಿಚಾರವನ್ನು ಪೊಲೀಸರ ಮುಂದೆ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ಅದೇನೇ ಇರಲಿ, ತಾನೊಬ್ಬ ಕೊಲೆ ಆರೋಪಿಯಾಗಿ ವಿಲ್ಸನ್ ಗಾರ್ಡನ್ ನಾಗ ಯಾರು ಅನ್ನೋದು ಗೊತ್ತಿರಲ್ವಾ? ದರ್ಶನ್ಗೆ ಆತ ಯಾರು ಅನ್ನೋದು ಗೊತ್ತಿರಲ್ವಾ? ಆತ ಕರೆದ ಅಂದ ತಕ್ಷಣ ಹೋಗಿ ಕೂತ್ಕೊಳ್ಳೋಕ್ಕಾಗತ್ತಾ? ಈಗ ವಿಲ್ಸನ್ ಗಾರ್ಡನ್ ನಾಗ ಕರೆದ ಅಂತ ಹೋಗಿ ಕೂತ್ಕೊಂಡಿದ್ದೀರಿ, ನಾಳೆ ಇನ್ನೊಬ್ಬ ಕರೀತಾನೆ, ನಾಡಿದ್ದು ಇನ್ನೊಬ್ಬ ಕರೀತಾನೆ, ಹೋಗಿ ಕೂತ್ಕೊಳ್ಳೋಕ್ಕಾಗತ್ತಾ? ನೀವು ಹೀಗೆ ಇದ್ರಾ? ಖಂಡಿತವಾಗೂ ಕೂಡ ಇಲ್ಲ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಯಾಕೆಂತ ಹೇಳಿದರೆ ದರ್ಶನ್ ವಿಚಾರದಲ್ಲಿ ಅನೇಕ ಊಹಾಪೋಹಗಳಿದ್ದಾವೆ, ಅನೇಕ ರೀತಿಯ ಕಥೆಗಳಿದ್ದಾವೆ. ಯಾವುದು ಸತ್ಯ ಯಾವುದು ಸುಳ್ಳು ನೋಡಬೇಕಾಗಿದೆ.